ಡ್ರೈ ಸ್ಕಿನ್ ಇದ್ದಾಗ ಮೇಲ್ಗಡೆ ಅಪ್ಲಯನ್ಸಸ್ ಮಾತ್ರ ನಾವು ಕ್ರೀಮ್ನ ಹಚ್ಕೊಳ್ತೀವಿ. ಅದೇ ತರ ನಾವು ಒಳಗಡೆ ಆಹಾರಗಳನ್ನ ಯಾವ ತರ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ತಗೊಳ್ಳೋಂಥ ಆಹಾರದಲ್ಲಿ ನೀರಿನ ಅಂಶನ ನಾವು ಎಷ್ಟು ತಗೊಳ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಇವತ್ತಿನ ಟಾಪಿಕ್ ಬಂದು ಚಳಿಗಾಲದಲ್ಲಿ ಯಾವ ಆಹಾರನ ತಗೊಳ್ಬೇಕು ಅಂತ ಹೇಳ್ತೀನಿ. ನಮಸ್ತೆ, ನಾನು ರಮ್ಯಾ ಮಹೇಶ್ ಅಂತ ಡಯಟಿಷಿಯನ್, ಜೆ.ಪಿ. ನಗರ್ ಕ್ಲಿನಿಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಚಳಿಗಾಲದಲ್ಲಿ ಯಾವ ಆಹಾರನ ತಗೊಳ್ಬೇಕು ಅಂತ ಹೇಳ್ತೀನಿ. ಚಳಿಗಾಲದಲ್ಲಿ ಆಹಾರ ಪದ್ಧತಿಗಳನ್ನ ಒಂದ್ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಡಿಹೈಡ್ರೇಷನ್ ತುಂಬಾ ಆಗುತ್ತೆ ಮತ್ತೆ ಸ್ಕಿನ್ ತುಂಬಾನೇ ಡ್ರೈ ಇರುತ್ತೆ. ಸೊ ಇಂಡಿಯನ್ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಗೊಳ್ಳೋಂಥ ಆಹಾರದಲ್ಲಿ ನೀರಿನ ಅಂಶನ ನಾವು ಎಷ್ಟು ತಗೊಳ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಮೊದಲನೇದಾಗಿ ಡಿಹೈಡ್ರೇಷನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. 2 to 3 ಲೀಟರ್ಸ್ ಆಫ್ ವಾಟರ್ ಇಂಟೇಕ್ ಇರಲೇಬೇಕು. ಡಿಹೈಡ್ರೇಷನ್ ಆಗೋದ್ರಿಂದ ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ, ಆಮೇಲೆ ನಿಮಗೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ತಲೆನೋವು ಜಾಸ್ತಿ ಬರುತ್ತೆ. ಎರಡನೇದಾಗಿ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ. ಯೂಶಲಿ ಏನ್ ಮಾಡ್ತೀವಿ, ಡ್ರೈ ಸ್ಕಿನ್ ಇದ್ದಾಗ ಮೇಲ್ಗಡೆ ಅಪ್ಲಯನ್ಸಸ್ ಮಾತ್ರ ನಾವು ಕ್ರೀಮ್ನ ಹಚ್ಕೊಳ್ತೀವಿ. ಅದೇ ತರ ನಾವು ಒಳಗಡೆ ಆಹಾರಗಳನ್ನ ಯಾವ ತರ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗಿನ ಸೀಸನ್ ಅಲ್ಲಿ ಏನು ಇಂಡಿಯನ್ ಪ್ರಾಕ್ಟೀಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಸಂಕ್ರಾಂತಿ ನಿಯರ್ ಬೈ ಇರುತ್ತೆ ಅಥವಾ ಕ್ರಿಸ್ಮಸ್ ಟೈಮ್ ಅಲ್ಲಿ ನಾವು ಗುಡ್ ಫ್ಯಾಟ್ ನ ಇನ್ಕ್ಲೂಡ್ ಮಾಡಬೇಕು. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಸೀಡ್ಸ್ ಅಲ್ಲಿ ಎಳ್ಳುಗಳನ್ನ ಜಾಸ್ತಿ ಉಪಯೋಗಿಸಿ, ಅಥವಾ ಸೂಪರ್ ಸೀಡ್ಸ್ ಅಂತ ಹೇಳ್ತೀವಿ, ಕುಂಬಳಕಾಯಿ ಬೀಜ ಆಗಿರ್ಬೋದು, ಮಸ್ಮಲನ್ ಬೀಜ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಅದನ್ನ ಜಾಸ್ತಿ ಇಂಟೇಕ್ ಮಾಡಬೇಕು. ಎರಡನೇದಾಗಿ ನಟ್ಸ್ ಅಂತ ಹೇಳಿದ್ರೆ ಆಮಂಡ್ಸ್ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಅಥವಾ ಬೇಯಿಸಿರೋ ಕಡಲೆಕಾಯಿಗಳನ್ನ ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ತೀವಿ. ಮೂರನೇದಾಗಿ ತರಕಾರಿ ಮತ್ತೆ ಹಣ್ಣುಗಳನ್ನ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು. ಅದರಲ್ಲೂ ವೈಟಮಿನ್ ಸಿ ರಿಚ್ ಫುಡ್ಸ್. ವೈಟಮಿನ್ ಸಿ ರಿಚ್ ಫುಡ್ಸ್ ಏನಾಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ತರ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಈ ಸೀಸನ್ ಅಲ್ಲಿ ಬೇಗ ಫ್ಲೂ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಡಸ್ಟ್ ಅಲರ್ಜೀಸ್ ತುಂಬಾನೇ ಇರುತ್ತೆ. ಆದ್ರಿಂದ ವೈಟಮಿನ್ ಸಿ ರಿಚ್ ಫುಡ್ಸ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಕಿತ್ಲೆ ಹಣ್ಣು ಸೀಸನ್. ಈಗ ಕಿತ್ಲೆ ಹಣ್ಣನ್ನ ಎವ್ರಿ ಡೇ 2 ಕಿತ್ಲೆ ಹಣ್ಣನ್ನ ಇಂಟೇಕ್ ಮಾಡ್ಬೋದು, ಅಥವಾ ಎನಿ ಸೀಸನಲ್ ಫ್ರೂಟ್ಸ್. ಇವಾಗ ಯೂಶಲಿ ಬೆರೀಸ್ ಮತ್ತೆ ಚೆರೀಸ್ದು ಸೀಸನ್ಸ್ ಇರುತ್ತೆ. ಇದ್ರದ್ದು ಜಾಸ್ತಿ ಇಂಟೇಕ್ ತಗೊಳ್ಬೇಕು, ಯಾಕಂದ್ರೆ ವೈಟಮಿನ್ ಸಿ ಅದರಲ್ಲಿ ಜಾಸ್ತಿ ಇರುತ್ತೆ. ಈಗಿನ ಸೀಸನ್ ಏನು ಅಂತ ಹೇಳಿದ್ರೆ ಆರೆಂಜಸ್ ಮತ್ತೆ ಬೆರಿ ಸೀಸನ್ ಜಾಸ್ತಿ ಇರುತ್ತೆ. ಇದನ್ನ ಜಾಸ್ತಿ ಬಳಕೆ ಮಾಡೋದ್ರಿಂದ ವೈಟಮಿನ್ ಸಿ ಅನ್ನೋದು ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇರುತ್ತೆ. ಇದನ್ನ ತಗೊಳ್ಳೋದ್ರಿಂದ ನಮ್ ಲಂಗ್ಸ್ ಆಗ್ಲಿ ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನ ಕಡಿಮೆ ಮಾಡುತ್ತೆ. ಮೂರನೇದಾಗಿ ಪ್ರೋಟೀನ್ ಅಷ್ಟೇ ಅವಶ್ಯಕತೆ ಇರುತ್ತೆ. ಯಾವ ಕ್ವಾಲಿಟಿ ಆಫ್ ಪ್ರೋಟೀನ್ ತಗೋತೀರಾ ಅನ್ನೋದು ಇಂಪಾರ್ಟೆಂಟು. ಕಾಳು, ಬೇಳೆಗಳು ಮತ್ತೆ ಮೊಟ್ಟೆಗಳನ್ನ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಹೊರಗಡೆ ಆದಷ್ಟು ಅವಾಯ್ಡ್ ಮಾಡಬೇಕು ಫುಡ್ ನ. ಯಾಕಂದ್ರೆ ಎನಿ ಡೀಪ್ ಫ್ರೈಡ್ ಫುಡ್ಸ್ ನಾವು ಯೂಶಲಿ ಈ ಚಳಿಗಾಲದಲ್ಲಿ ಏನ್ ಮಾಡ್ತೀವಿ, ಅಪಿಟೈಟ್ ತುಂಬಾ ಇನ್ಕ್ರೀಸ್ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ ಅಂತ ಏನ್ ಮಾಡ್ತೀವಿ ನಾವು, ಬಜ್ಜಿ ಬೋಂಡಗಳು ಹೊರಗಡೆದನ್ನ ಜಾಸ್ತಿ ತಿಂತೀವಿ. ಅದನ್ನ ನಿಲ್ಸಿ ಆದಷ್ಟು ಮನೇಲಿ ಮಾಡಿರೋ ಅಂತ ಆಹಾರಗಳನ್ನ ಜಾಸ್ತಿ ತಗೊಳ್ಬೇಕಾಗತ್ತೆ. ಹೊರಗಡೆ ಡೀಪ್ ಫ್ರೈಡ್ ಫುಡ್ಸ್ ನ ಆದಷ್ಟು ರಿಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಕಂಟಾಮಿನೇಷನ್ ಜಾಸ್ತಿ ಇರುತ್ತೆ. ಸೊ ಇದನ್ನ ರಿಸ್ಟ್ರಿಕ್ಟ್ ಮಾಡಿ ಹೆಲ್ದಿ ಶಿಫ್ಟ್ ಓವರ್ ಅಂತ ಹೇಳಿದ್ರೆ ಮನೇಲಿ ಆಗಿರೋ ಚುರ್ಮುರಿ ಆಗಿರ್ಬೋದು ಅಥವಾ ಬೇಯಿಸಿರೋ ಕಡಲೆಕಾಯಿ ಆಗಿರ್ಬೋದು, ಈ ತರದನ್ನ ಹೆಲ್ದಿ ಸ್ನಾಕ್ ಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಚಳಿಗಾಲದಲ್ಲಿ ಯಾವ ಫುಡ್ ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಯೂಶಲಿ ನಮ್ಗೆ ಚಳಿಗಾಲದಲ್ಲಿ ಈವ್ನಿಂಗ್ ಟೈಮ್ಸ್ ಅಲ್ಲಿ ತುಂಬಾ ಬೇಗ ಹಶ್ವಾಗತ್ತೆ. ಅವಾಗ ಅನ್ಹೆಲ್ದಿ ಫುಡ್ಸ್ ಗೆ ಆದಷ್ಟು ನಾವು ಹೋಗ್ತೀವಿ. ಮೊದಲನೇದಾಗಿ ರೋಡ್ ಸೈಡ್ ಅಲ್ಲಿರೋ ಡೀಪ್ ಫ್ರೈಡ್ ಫುಡ್ಸ್ ನ ಆದಷ್ಟು ರಿಸ್ಟ್ರಿಕ್ಟ್ ಮಾಡ್ಬೇಕು, ಯಾಕಂದ್ರೆ ಯೂಸ್ ಮಾಡೋ ಆಯಿಲ್ ನ ತುಂಬಾ ರೀಹೀಟ್ ಮಾಡಿ ಅದನ್ನ ಉಪಯೋಗಿಸಿರ್ತಾರೆ. ಆಕ್ಸಿಡೇಷನ್ ಜಾಸ್ತಿ ಇರುತ್ತೆ, ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಲೂಸ್ ಟೂಲ್ಸ್ ಆಗಿರ್ಬೋದು, ಅದನ್ನ ಜಾಸ್ತಿ ಆಗುತ್ತೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಎರಡನೇದಾಗಿ ಐಸ್ ಕ್ರೀಮ್ಸ್ ಮತ್ತೆ ಪೇಸ್ಟ್ರೀಸ್ ನ ರಿಸ್ಟ್ರಿಕ್ಟ್ ಮಾಡಬೇಕು, ಯಾಕಂದ್ರೆ ಸಿಂಪಲ್ ಶುಗರ್ಸ್ ಬಂದು ನಮ್ ಗಟ್ ಹೆಲ್ತ್ ನ ರಿಸ್ಟ್ರಿಕ್ಟ್ ಮಾಡುತ್ತೆ. ಈ ತರ ಆಹಾರಗಳನ್ನ ಚಳಿಗಾಲದಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಚಳಿಗಾಲದಲ್ಲಿ ಪ್ರಿಕಾಷನರಿ ಮೆಷರ್ಸ್ ಏನೇನ್ ತಗೊಳ್ಬೇಕು ಅಂತ ಹೇಳಿದ್ರೆ, ನಂಬರ್ 1 ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. 2 to 2.5 ಲೀಟರ್ಸ್ ಅಷ್ಟು ನೀರ್ ಕನ್ಸಂಪ್ಷನ್ ಇರಬೇಕು. ಮತ್ತೆ ಹೊರಗಡೆ ಫುಡ್ ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಈಗ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ತುಂಬಾ ಇರುತ್ತೆ. ಧೂಳಿಂದ ಆಗಿರ್ಬೋದು ಅಥವಾ ನೀವು ಯಾವ ಆಹಾರಗಳನ್ನ ಉಪಯೋಗಿಸ್ತೀರಾ ಅನ್ನೋದ್ರಲ್ಲಿ ಆಗಿರ್ಬೋದು. ಮತ್ತೆ ಮೂರನೇದಾಗಿ ತುಂಬಾ ಟ್ರಾವೆಲ್ ಪ್ಲಾನ್ಸ್ ಇದ್ರೆ ಆದಷ್ಟು ಹೈಡ್ರೇಟೆಡ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು, ಆ ತರದ ಫುಡ್ಸ್ ನ ಆದಷ್ಟು ಆಫ್ ಮಾಡಿ. ಎನಿಥಿಂಗ್ ಅನ್ಕುಕ್ಡ್ ಫುಡ್ಸ್ ನ ಅವಾಯ್ಡ್ ಮಾಡಿ ಅಂತ ಈಗಿನ ಚಳಿಗಾಲದಲ್ಲಿ ಪ್ರಿಕಾಷನರಿ ಮೆಷರ್ಸ್ ಆಗಿ ಹೇಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.